ಕೆನಡಾದ ರಾಜಧಾನಿ ಟೊರೆಂಟೊದ ಸಂಸ್ಥಾನ ಭವನದಲ್ಲಿ ಜಗದ್ಗುರು ಶ್ರೀಗಳ For his first visit to the Ontario Legislature, His Holiness Jagadguru Ramananda Acharya today, and it is a matter of honor for this legislature, Swamiji, to welcome you. Ye's legislature has please join us. ಧರ್ಮದ ರಕ್ಷಣೆ ಹಾಗೂ ಸಂಸ್ಥಾಪನೆಗಾಗಿ ಸದೈವ ಕಾರ್ಯಕ್ಕೆ ಲಕ್ಷ್ಯ ಧರ್ಮಾಂತರಿತ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆ ನಾಣಿಜ ಧಾಮ ಜಗದ್ಗುರು ರಮಾನಂದಾಚಾರ್ಯ ದಕ್ಷಿಣ ಪೀಠದ ಜಗದ್ಗುರು ರಮಾನಂದಾಚಾರ್ಯ ನರೇಂದ್ರಾಚಾರ್ಯಜಿ ಅವರ ಪಾದುಕೆ ದರ್ಶನ ಕಾರ್ಯಕ್ರಮ ಭಾನುವಾರ ವಿಜೃಂಭಣೆಯಿಂದ ಜರುಗಿತು. ಮೊದಲಿಗೆ ನಗರೇಶ್ವರ ದೇವಸ್ಥಾನದಲ್ಲಿ ಪಾದುಕೆಗಳಿಗೆ ಪೂಜೆ ಸಲ್ಲಿಸಿ ನಗರದ ಎಲ್ವಿಡಿ ಕಾಲೇಜು ಎದುರಿನ ರಾಧಾಕೃಷ್ಣ ಕಲ್ಯಾಣ ಮಂಟಪದವರೆಗೆ ಮೆರವಣಿಗೆಯಲ್ಲಿ ತರಲಾಯಿತು. ನಂತರ ಪಾದುಕೆಗಳಿಗೆ ಅದ್ದೂರಿ ಸ್ವಾಗತ ದೊರೆಯಿತು. ಹಿಂದೂ ಧರ್ಮದ ಆಚಾರದಂತೆ ಪಾದುಕೆಗಳಿಗೆ ಶುರೋಪಚಾರ ಪೂಜೆ ಜರುಗಿಸಲಾಯಿತು. ನಂತರ ಪ್ರವಚನ ಕಾರ್ಯಕ್ರಮಗಳು ನಡೆದವು. ನಂತರ ಮಹಾ ಆರತಿ ಪ್ರಸಾದ ಸೇವೆಗಳು ಜರುಗಿದವು. ಪಾದುಕೆಗಳನ್ನು ಬೀಳ್ಕೊಡಲಾಯಿತು. ಸಂಪ್ರದಾಯದ ಈ ಕಾರ್ಯದ ಮತ್ತು ಅನುಶಾಸನದ ಪ್ರಶಂಸೆಗಳು ಹಾಗೂ ಭಕ್ತರು ಮಾಡಿದರು. ಪ್ರವಾಹ, ಬರಗಾಲ, ಶ್ರೀ ಹಾಗೂ ಅವರ ಲಕ್ಷಗಟ್ಟಲೆ ಅನುಯಾಯಿಗಳು ಅಗ್ರಸರಾಗಿರುವುದು ದವಸ ಧಾನ್ಯಗಳು, ಬಟ್ಟೆ ಹಾಗೂ ಇತರ ಜೀವನೋಪಾಯಿ ವಸ್ತುಗಳೊಂದಿಗೆ ಅನೇಕ ಸ್ಥಾನಗಳಲ್ಲಿ ಕಾರ್ಯಕ್ರಮದಲ್ಲಿ 7 ಜನ ಬಡ ಮಹಿಳೆಯರಿಗೆ ಹೊಲಿಗೆ ಯಂತ್ರಗಳನ್ನು ಉಚಿತವಾಗಿ ವಿತರಿಸಲಾಯಿತು. ಸಮಿತಿ ವತಿಯಿಂದ ಕಾಂಗ್ರೆಸ್ ರಾಜ್ಯ ಯುವ ಮುಖಂಡ ರವಿ ಬೋಸ್ರಾಜ್ ಅವರು ಹೊಲಿಗೆ ಯಂತ್ರಗಳನ್ನು ವಿತರಿಸಿದರು. ಬೀದರ್ ಜಿಲ್ಲೆಯ ಸಂಚಾಲಕಿ ಹಾಗೂ ಪ್ರವಚನಕಾರಿಣಿ ಅಂಬಿಕಾ ರೆಡ್ಡಿ ಮಾತನಾಡಿ ಪಾದುಕೆ ದರ್ಶನ ಭಾಗ್ಯದ ಕುರಿತು ಮಾತನಾಡಿದರು. ಇವತ್ತು ನವೆಂಬರ್ 2, 2025ರಂದು ಆದ್ಯ ಜಗದ್ಗುರು ರಾಮಾನಂದಾಚಾರ್ಯ ನರೇಂದ್ರಾಚಾರ್ಯಜಿಯವರ ಸಿದ್ಧ ಪಾದುಕೆಗಳ ಒಂದು ಆಗಮನವಾಯಿತು. ಈ ಒಂದು ರಾಧಾಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಪಾದುಕೆಗಳ ಷೋಡಶೋಪಚಾರ ಪೂಜೆ ಈಗಾಗಲೇ ನಮ್ಮ ಒಂದು ಪಾದುಕೆಗಳು ಮೆರವಣಿಗೆ ಮೂಲಕ ನಗರೇಶ್ವರ ದೇವಸ್ಥಾನದಿಂದ ಈ ಕಡೆ ಬಂದು ಇವಾಗ ಒಂದು ಹಿಂದೂ ವೈದಿಕ ಧರ್ಮದ ಪುರೋಹಿತರಾಗಿರುವಂಥವರು ಇವರ ವತಿಯಿಂದ ಒಂದು ಷೋಡಶೋಪಚಾರ ಪೂಜೆ ನಡೆಯುತ್ತದೆ. ಈಗಾಗಲೇ ನಮ್ಮ ಒಂದು ಸಂಪ್ರದಾಯದ ವತಿಯಿಂದ ಅಂದರೆ ಇಲ್ಲಿ ರಾಯಚೂರಿನ ಒಂದು 7 ಜನ ಬಡ ಮಹಿಳೆಯರಿಗೆ ಅವರಿಗೆ ಹೊಲಿಗೆ ಯಂತ್ರವನ್ನು ಉಚಿತವಾಗಿ ವಿತರಿಸಿದ್ದೇವೆ. ಇದೊಂದು ಸಾಮಾಜಿಕವಾಗಿ ಮಹಿಳಾ ಸಬಲೀಕರಣ ಯೋಜನೆಯಲ್ಲಿ ನಮ್ಮ ಆದ್ಯ ಜಗದ್ಗುರು ರಾಮಾನಂದಾಚಾರ್ಯ ನರೇಂದ್ರಾಚಾರ್ಯಜಿಯವರ ಆದೇಶದ ಮೇರೆಗೆ ನಾವು ಈ ಸಾಮಾಜಿಕ ಕಾರ್ಯಕ್ರಮವನ್ನು ಕೈಗೊಂಡಿದ್ದೇವೆ. ಅದೇ ರೀತಿ ಇವಾಗ 4 ಗಂಟೆ ಇಲ್ಲಿ ಪೂಜೆ ಆಗುತ್ತೆ. ಪೂಜೆ ಆಗಿದ್ಮೇಲೆ ಪ್ರವಚನ ಸೇವೆ ಇದೆ. ಪ್ರವಚನ ಆದ ಮೇಲೆ ಜನ ಸಂಸ್ಥಾನದ ವತಿಯಿಂದ ಪ್ರವಚನಕಾರರು ಬರ್ತಾರೆ, ಅವರು ಪ್ರವಚನ ಮಾಡ್ತಾರೆ. ಆ ಪ್ರವಚನ ಆದ ಬಳಿಕ ಮತ್ತೆ ಮಹಾ ಆರತಿ ಪ್ರಸಾದ ಮನೆಗೆ ಅಂತ ಹೂವಿನ ಪ್ರಶ್ನೆ ಆಗುತ್ತೆ. ಅದಾದ ಮೇಲೆ ಪಾದುಕೆಗಳು ನಮ್ಮ ರಾಯಚೂರಿನಿಂದ ರಂಗಾರೆಡ್ಡಿ ಜಿಲ್ಲೆಗೆ ಹೋಗುತ್ತವೆ. ಅಂದರೆ ವರ್ಷಕ್ಕೆ ಒಂದು ಸಲ ಎಲ್ಲ ಜಿಲ್ಲೆಗಳಿಗೆ ಜಗದ್ಗುರು ಶ್ರೀಗಳ ಸಿದ್ಧ ಪಾದುಕೆ. ಕಾರ್ಯಕ್ರಮದಲ್ಲಿ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್, ಮಹಾನಗರ ಪಾಲಿಕೆ ಉಪಮೇಯರ್ ಸಾಜಿದ್ ಸಮೀರ್, ಹಿಂದುಳಿದ ವರ್ಗಗಳ ಒಕ್ಕೂಟದ ಅಧ್ಯಕ್ಷ ಕೆ ಶಾಂತಪ್ಪ, ಆರ್ಡಿಎ ಮಾಜಿ ಅಧ್ಯಕ್ಷ ಕಡಗೋಳ ಆಂಜನೇಯ, ಆರ್ಡಿಎ ಸದಸ್ಯ ನರಸಿಂಹಲು ಮಾಡಗಿರಿ, ಯೂಸುಫ್ ಖಾನ್, ರಮೇಶ್ ಯಾದವ್, ಸಮಿತಿಯ ಪದಾಧಿಕಾರಿಗಳಾದ ಮಾಣಿಕ್ಯ ಶೆಟ್ಟಿ ಬಂಕಾಪುರ, ಯಲ್ಲಪ್ಪ, ಮಹೇಂದ್ರ ಕುಮಾರ್, ಚಂದ್ರಶೇಖರ್, ಗೋಪಾಲ, ದಯಾನಂದ, ಸುಪ್ರೀತಾ, ರಂಗನಾಥ ಸ್ವಾಮಿ, ಅಂಬರೀಶ್, ತಿಮ್ಮಪ್ಪ ಸೇರಿದಂತೆ ಮಹಿಳೆಯರು ಹಾಗೂ ಮುಖಂಡರು ಭಾಗವಹಿಸಿದ್ದರು.